ವೆಲ್ಕಮ್ ಟು ಮೈ ಚಾನೆಲ್. ನಾನು ಶಿವಮೊಗ್ಗ ಬಂದಿದ್ದೇನೆ ನನ್ನ ಫ್ರೆಂಡ್ದು ಮದುವೆ ಅಟೆಂಡ್ ಆಗಲಿಕ್ಕೆ. ಎಲ್ಲ ಒಕೇಶನಿಗೆ ಒಂದು ಗಿಫ್ಟ್ ರೆಡಿ ಇದ್ದಾಗೆ ನನ್ನಲ್ಲಿ ಕೂಡ ಒಂದು ಗಿಫ್ಟ್ ರೆಡಿ ಆಗಿದೆ. ಬೆಳಿಗ್ಗೆ ಎದ್ದದಷ್ಟೇ, ಯಾವತ್ತೂ ಇಷ್ಟು ಬೇಗ ಏಳಲಿಲ್ಲ. ಸೂರ್ಯನ ಕಿರಣ ಚೊಂಚೊಂದು ಹೊಡಿತಿದೆ, ಅದರಲ್ಲೇ ಗೊತ್ತಾಗಬೇಕು 8 ಗಂಟೆ ದಾಟಿದೆ ಅಂತ. ಹುಟ್ಟು ಸೋಮಾರಿ ಬರ್ತೇನೆ, ಗಬ್ಬು ನಾತ ಹೊಡಿತಿದ್ದೆ. ವಿಷಯ ಏನಂದರೆ, ಇದು ನಮ್ಮ ಗ್ರೂಪಲ್ಲಿ ಆಗ್ತಿರೋ ಫಸ್ಟ್ ಮದುವೆ. ನಾವು ಎಲ್ಲ 5 ಮಂದಿ ಫ್ರೆಂಡ್ಸ್ ರೂಮಲ್ಲಿ ಇದ್ದೇವೆ. ಬೆಂಗಳೂರು, ಮಡಿಕೇರಿ, ಚಿಕ್ಕಮಂಗ್ಳೂರು, ಉಡುಪಿ ಎಲ್ಲ ಕಡೆಯಿಂದ ಬಂದಿದ್ದೇವೆ. ಆ್ಯಂಡ್ ಎಲ್ಲರೂ ಓವರ್ ಎಕ್ಸೈಟ್ಮೆಂಟಲ್ಲಿ ಸೀರೆ ತಗೊಂಡು ಬಂದಿದ್ದೇವೆ. ಒಬ್ಬರಿಗೂ ಸೀರೆ ಉಡ್ಲಿಕ್ಕೆ ಬರಲ್ಲ. ನಮ್ಮ ಪಾಡು ಹೇಗಿರ್ತದೆ ಅಂತ 5 ನಿಮಿಷದಲ್ಲಿ ಗೊತ್ತಾಗ್ತದೆ. ಇದು ನನ್ನ ಸೀರೆ, ಇದು ನನ್ನ ಲಂಗ, ಇದು ನನ್ನ ಬ್ಯಾಗು, ಇದು ನನ್ನ ಚಪ್ಪಲು. ಮಾತಾಡ್ತಿರೋದು ನಿಮ್ಮ ಮಾಡೆಲ್. ರೆಕಾರ್ಡ್ ಮಾಡಿದ್ದೆ ಆಯಿತಾ ಸೀರೆ ಉಡೋದು, ಆದರೆ ಹಾಕ್ತಿಲ್ಲ, ಯಾಕಂದರೆ ತುಂಬ ಕೆಟ್ಟದಾಗಿತ್ತು ಪರಿಸ್ಥಿತಿ. ಅದು ಬಿಡಿ, ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗರ್ಲ್ ಫ್ರೆಂಡ್ಶಿಪ್ ಇಸ್ ಬ್ಯೂಟಿಫುಲ್. ವಾಹ್, ಸ್ವಲ್ಪ ಸೆಲೆಬ್ರಿಟಿ ಎಂಟ್ರಿ ಇದರಿಂದ ಟ್ರೈ ಮಾಡ್ತಿದ್ದೇನೆ. ಹಾಯ್, ನಮ್ಮ ಸುಂದರವಾದ ಹುಡುಗಿಯರೆಲ್ಲ ರೆಡಿ ಆಗಿದ್ದಾರೆ. ಆನಂತರ ನಮ್ಮದು ಸ್ವಲ್ಪ ಫೋಟೋ ಸೆಷನ್ ಆಯಿತು, ಫ್ಲಾಪ್ ವೀಡಿಯೋಸ್ ಆಯಿತು. ಇನ್ನೆರಡು ಸುಂದರ ಹುಡುಗಿಯರು ಕಾಣ್ತಿಲ್ಲ, ಯಾಕಂದರೆ ನಾವು 3 ತಿರುಬೋಕಿಗಳೇ ಪುನಃ ಫೋಟೋ ತೆಕ್ಕೊಳ್ತಾ ಇದ್ವಿ. ಚಂದ ಹೊರಟು ಬಿಟ್ಟು ಇವಾಗ ಹೊಟ್ಟೆಗೆ ಪೂಜೆ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಬಂದಿದ್ದೇವೆ. 5 ಮಂದಿಯಲ್ಲಿ 2 ಚೌಚೌಬಾತ್, 2 ಇಡ್ಲಿ ವಡ, 1 ಪುಲಾವ್. ಅಂದರೆ ಇವಳು ಸ್ಪೆಷಲ್ ಆಗಿ ಡೋನಟ್ ತಗೊಂಡಿದ್ದಾಳೆ. ವೆನ್ನು ಸ್ವಲ್ಪ ಬೇಗ ತಲುಪಿದ್ವಾ ಅಂತ. ಅಯ್ಯಪ್ಪ, ನಮ್ಮ ಸುಂದರವಾದ ಹುಡುಗಿದು ಮದುವೆ ಆಗ್ತಿದ್ರು. ಇಲ್ಲಿ ನೋಡಿ, ಇವನಿಗೆ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ನಮ್ಮ ಮದುಮಗನಿಗೆ. ಇಣಕಿ ನೋಡುದು ನಮಗೆ ಗಮ್ಮತ್ತು. ಅಫೆಂಡ್ ಆಗಬೇಡ ಮಾರ್ರೆ, ನಾನು ಸಹ ನಿನ್ನ ಫ್ರೆಂಡೇ ಅಲ್ಲ ಆಯ್ತಾ, ಕ್ಷಮಿಸಿ ಬಿಡು. ಅಂದರೆ ನಾನು ಹುಡುಗಿ ಕಡೆಯಿಂದ ಅಲ್ಲ, ಅದಕ್ಕೆ ಬಂದದೇ ಲೇಟ್. ಆದರೂ ಸೀದಾ ಊಟಕ್ಕೆ ಬಂದ್ವಿ. ನೀವೆಂತ ತುಂಡಿಲ್ಲ ಅಂತ ನೋಡಿದೆ. ಇದು ಕೊಂಕಣೀಸ್ ಅವರ ಮದುವೆ ಮಾರೆ, ಇದು ಸಹ ಸೂಪರ್ ಆಗಿರ್ತದೆ. ಫ್ರೆಂಡ್ಸ್ ಇದ್ರೆ ಒಮ್ಮೆ ಹೋಗಿ. ಈ ಕಾಲೇಜ್ ನಂತರ ಆಗುವ ಮದುವೆ ಉಂಟಲ್ಲ, ಅದು ಮದುವೆ ಮತ್ತೆ ನಮಗೆಲ್ಲ ಅದೊಂದು ರಿಯೂನಿಯನ್ ಇದ್ದಾಗೆ. ಎಲ್ಲ ಫ್ರೆಂಡ್ಸಿಗೆ ಒಟ್ಟಿಗೆ ಸಿಗ್ಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ ಪಟ್ಟಂಗ ಮಾಡಲಿಕ್ಕೆ. ಅದು ಇವರಿಬ್ಬರನ್ನ ನೋಡಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ನಾವು ಫಸ್ಟ್ ಮಾಡಿದ ಊಟ ಅಂಕಲ್ ಬಂದ ಕೆಲಸ ಮುಗೀತು. ಮದುವೆಯಲ್ಲಿ ಚಂದ ಊಟ ಮಾಡಿ ಎಲ್ಲ ಬ್ಯಾಗ್ ಎಲ್ಲ ಈಗ ಪ್ಯಾಕ್ ಮಾಡಿ ಹುಡುಗ ಹುಡುಗಿಗೆ ವಿಶ್ ಮಾಡಿ ಹೊಸ ಜನರನ್ನ ಮೀಟ್ ಆಗಿ ಹಳೆ ಫ್ರೆಂಡ್ಸ್ನ ಪುನಃ ಮೀಟ್ ಆಗಿ ಶಿವಮೊಗ್ಗದಿಂದ ಹಂಪಿಗೆ ಹೊರಡ್ತಾ ಇದ್ದೇವೆ. ಒಮ್ಮೆ ನನ್ನ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರ ಕಡೆಯಿಂದ ಓಕೆ ಬಾಯ್.